ಸರ್ ಇದು? ಹೌದು, ಬೈಬ್ಯಾಕ್ ಬಿಸ್ನೆಸ್ ನಲ್ಲಿ ನಾವು ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. 1 ವರ್ಷ ಬೇಕು ಅಂದ್ರೆ 1 ವರ್ಷ, 2 ವರ್ಷ, 5 ವರ್ಷ, ಅವ್ರು ಎಷ್ಟು ವರ್ಷ ಕೇಳಿದ್ರೆ ಅಷ್ಟು ವರ್ಷ ನಾವು ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ಹೌದು, ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ಮಷಿನ್ ನಾವು ಕೊಡ್ತೀವಿ, ರಾ ಮಟೀರಿಯಲ್ ನಾವು ಕೊಡ್ತೀವಿ. ಅವ್ರು ಮಾಡಿದ ಪ್ರಾಡಕ್ಟ್ ನಾವು ಹೇಳ್ತೀವಿ ಯಾವ ತರ ಮಾಡ್ಬೇಕು ಏನು ಅಂತಂದು ಎಲ್ಲ ತೋರಿಸ್ಕೊಡ್ತೀವಿ. ಆ ತರ ತೋರಿಸ್ಕೊಟ್ಟು ಆ ತರ ತಗೊಂಡ್ಬಂದು ನಮ್ ಕಡೆ ಕೊಟ್ಟೆ ಅಂತಂದ್ರೆ ಬೈಬ್ಯಾಕ್ ಅಂದ್ರೆ ಫುಲ್ ಫ್ರೀ ಆಗಿ ಟ್ರೈನಿಂಗ್ ಇರುತ್ತೆ. ಇದಕ್ಕೆ ಚಾರ್ಜ್ ಏನಾದ್ರು ಇರುತ್ತೆ ಸರ್? ಇಲ್ಲ ಇಲ್ಲ ಇಲ್ಲ, ಯಾವ್ದು ಚಾರ್ಜ್ ಏನಿರಲ್ಲ, ಉಚಿತವಾಗಿರುತ್ತೆ. ಮಾಹಿತಿ ಉಚಿತವಾಗಿರುತ್ತೆ, ಟ್ರೈನಿಂಗ್ ಉಚಿತವಾಗಿರುತ್ತೆ. ಆಮೇಲೆ ಇನ್ನೊಂದು ಇದಕ್ಕೆ ಟ್ರೈನಿಂಗ್ ಅಂತಂದ್ರೆ ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ, ತುಂಬಾ ಈಸಿ ಇದೆ. ಈಗ ಫಾರ್ ಎಕ್ಸಾಂಪಲ್ ಸಣ್ಣ ಮಕ್ಕಳು ಅಕಸ್ಮಾತ್ ನೋಡ್ಕೊಂಡೆ ಅಂದ್ರೆ ಅವರು ಕೂಡ ಈಸಿಯಾಗಿ ಮಾಡ್ಕೊಳೋ ಅಂತದ್ದು. ಕೇವಲ ಬಾಳ ಅಂತಂದ್ರೆ ಒಂದು 5 ರಿಂದ 10 ನಿಮಿಷದಲ್ಲಿ ಕಲ್ತ್ ಬಿಡ್ತಾರೆ ಇರುತ್ತೆ. ಆಮೇಲೆ ಇದಕ್ಕೆ ಯಾವುದೇ ಸ್ಕಿಲ್ ಬೇಕಾಗಿಲ್ಲ, ಯಾವುದೇ ಎಜುಕೇಶನ್ ಬೇಕಾಗಿಲ್ಲ, ಯಾವುದೇ ವಿದ್ಯಾರ್ಥಿ ಬೇಕಾಗಿಲ್ಲ. ಅದೇ ಹೇಳಿದ್ವಲ್ಲ ಆಗಲೇ, ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರು, ಪುರುಷರು, ಮಹಿಳೆಯರು ಈಸಿಯಾಗಿ ಯಾರು ಬೇಕಾದ್ರೂ ಮನೆಯಲ್ಲಿ ತಮ್ಮ ಬಿಡುವಿನ ವೇಳೆಯಲ್ಲಿ ಫ್ರೀ ಇದ್ದಾಗ ತಮ್ಮೆಲ್ಲ ಕೆಲಸ ಮಾಡ್ಕೊಂಡು ಮನೆಯಲ್ಲೇ ಕುತ್ಕೊಂಡು ಬಿಡುವಿನಲ್ಲಿ ವೇಳೆಯಲ್ಲಿ ಫ್ರೀ ಇದ್ದಾಗ ಮಾಡ್ಕೊಂಡು ಹೋಗುವಂತದ್ದು ತುಂಬಾ ಈಸಿ. ಸಿಂಗಲ್ ಮಷೀನ್ ಅಲ್ಲೇ ಒಬ್ರು ಕೂಡ ಮಾಡ್ಬೋದು, ಇಬ್ರು ಕೂಡ ಮಾಡ್ಬೋದು, 3 ಜನ ಸೇರಿ ಕೂಡ ಕೆಲಸ ಮಾಡ್ಬೋದು. ಓಕೆ. ಯಾಕಂದ್ರೆ ಇದಕ್ಕೆ ಏನ್ ಒಬ್ಬರ ಕುಂದಿರ್ಬೇಕು ಆತರ ಏನಿಲ್ಲ. ಇಲ್ಲ ಇಲ್ಲ ಇಲ್ಲ, 3 ಮಂದಿ 4 ಮಂದಿ ಕೂಡ ಕೆಲಸ ಮಾಡ್ಬೋದು, ಆರಾಮ್ಸೆ ಮಾಡ್ಬೋದು ಸರ್, ಆರಾಮ್ಸೆ ಮಾಡ್ಬೋದು. ಆಮೇಲೆ ಮನೆ ಕರೆಂಟ್ ಗೆ ನಡೆಯುತ್ತೆ. ಇದಕ್ಕೆ ಯಾರು ಲೈಸೆನ್ಸ್ ಬೇಕಾಗಿಲ್ಲ, ಯಾವ ಒಂದು ಇದನ್ನು ಬೇಕಾಗಿಲ್ಲ, ಯಾರ ಪರ್ಮಿಷನ್ ಬೇಕಾಗಿಲ್ಲ. ಯಾಕಂದ್ರೆ ಗುಡಿ ಕೈಗಾರಿಕೆ ಗೃಹೋದ್ಯಮದಲ್ಲಿ ಇದು ರೆಡಿ ಆಗ್ತಕ್ಕಂಥದ್ದು. ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇನ್ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿರೋದು. ಅಗರಬತ್ತಿದು ಕೂಡ ನಾವು ಬೈಬ್ಯಾಕ್ ತಗೊಳ್ತಾ ಇದೀವಿ. ಅಗರಬತ್ತಿ? ಹೌದು, ಅಗರಬತ್ತಿ ಮಿಷನ್ ಅದಕ್ಕೂ ಕೂಡ ಸಬ್ಸಿಡಿ ಸಿಗುತ್ತೆ. ಇದಕ್ಕಂತಂದಲ್ಲ, ಯಾವುದು ಹತ್ತಿ ಬತ್ತಿಗೆ ಅಂತಂದಲ್ಲ, ಪೇಪರ್ ಪ್ಲೇಟ್ ಇರ್ಬೋದು, ರೊಟ್ಟಿ ಮಿಷನ್ ಇರ್ಬೋದು, ಅಗರಬತ್ತಿ ಮಿಷನ್, ಕರ್ಪೂರದ್ದು, ಆಮೇಲೆ ಎಲ್ಲಾ ಮಿಷನ್ಗೂ ಕೂಡ ಲೋನ್ ಫೆಸಿಲಿಟೀಸ್ ಇದ್ದೇ ಇರುತ್ತೆ ಗೌರ್ಮೆಂಟ್ ಇಂದ. ಹೌದು, ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಫಾರೂಕ್. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಮತ್ತೊಂದು ಸಲ ನಾವು ಆಯುಷ್ ಎಂಟರ್ಪ್ರೈಸಸ್ಗೆ ಬಂದೀವಿ. ಇಲ್ಲಿ ಸ್ನೇಹಿತರೆ, ನೀವು ಎಲ್ಲರೂ ಕೇಳ್ತಾ ಇದ್ದಾರಲ್ಲ ಸರ್, ಬೈಬ್ಯಾಕ್ ಬಿಸ್ನೆಸ್ ಇತ್ತಂದ್ರೆ ಅದ್ರ ಮಾಹಿತಿ ಕೊಡ್ರಿ ಅಂತೇಳಿ. ಸ್ನೇಹಿತರೆ, ಇವತ್ತು ಬೈಬ್ಯಾಕ್ ಬಿಸ್ನೆಸ್ಸಿಂದ ನಾವು ತೊಗೊಂಡ್ಬಂದೀವಿ ನಿಮಗೆ. ಈ ಮಿಷಿನ್ ಆಲ್ರೆಡಿ ನಾವು ವಿಡಿಯೋ ಮಾಡಿದ್ದೆ ನಿಮಗೆ, ಪೇಪರ್ ಪ್ಲೇಟಿಂದ. ಇದೆಲ್ಲ ನೀವು ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ನೋಡ್ಬೋದು, ಮೇಲ್ಗಡೆ ನಿಮಗೆ ಲಿಂಕ್ ಬರ್ತಾ ಇದೆ. ಇವತ್ತು ಮಿಷಿನಿಂದ ನಾವು ಮಾಡ್ತಾ ಇರೋದು ಸ್ನೇಹಿತರೆ, ಇದು ಕಾಟನ್ ಬತ್ತಿ ಮಷೀನ್. ಈ ಥರ ನಿಮಗೆ ಮಷಿನ್ ಎಲ್ಲ ಬೇಕಂತ ಹೇಳಿದ್ರೆ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ಈಗ ಸರ್ಗೆ ಬೆಟ್ಟಾಗಿ ಇದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತಗೊಳ್ಳೋಣ. ಸರ್ ಕೂಡ ಏನೇನೈತಿ ಏನಿಲ್ಲ ಆಫರ್ ಅದೆಲ್ಲ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ನಮಸ್ಕಾರ. ಮತ್ತೊಮ್ಮೆ ತಮಗೆ ಹಾರ್ದಿಕ ಸ್ವಾಗತ. ಯಾಕೆಂದರೆ ಎಷ್ಟೋ ಜನಕ್ಕೆ ಇದಕ್ಕೆ ನಮ್ಮ ಆಯುಷ್ ಎಂಟರ್ಪ್ರೈಸಿಂದ ಸಾಕಷ್ಟು ವಿಡಿಯೋಗಳು ಮಾಡಿದಿರಿ. ನಮ್ಮ ಅನ್ನಪೂರ್ಣ ಇಂಡಸ್ಟ್ರಿಯಿಂದ ಭಾಳ ಜನಕ್ಕೆ ಹೆಲ್ಪ್ ಆಗಿದೆ ತಮ್ಮಿಂದ, ಎಲ್ಲ ರೀತಿಯಿಂದನೂ. ಯಾಕಂದರೆ ನಾಡಿನ ಸಮಸ್ತ ಜನಕ್ಕೂ ಕೂಡ ಎಷ್ಟೋ ನಮ್ಮ ಕಡೆಯಿಂದ ಬಿಸ್ನೆಸ್ಗಳು ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಾಡಿಕೊಂಡು ಉದ್ಧಾರ ಆಗಿ ಅವರು ತಮ್ಮ ಕಾಲ ಮೇಲೆ ತಾವೆಲ್ಲ ಒಂದು ನೆಲೆಗಟ್ಟ ಮೇಲೆ ಎಲ್ಲರೂ ನಿಂತ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲ ಕರ್ನಾಟಕ ಜನತೆಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ ತಮ್ಮ ಕಡೆಯಿಂದ. ಥ್ಯಾಂಕ್ ಯು ಸರ್. ಸರ್, ಇವತ್ತು ಏನು ನೀವು ಬೈಬ್ಯಾಕ್ ಬಿಸ್ನೆಸ್ನ ಮಾಡ್ತಾ ಇದ್ದೀರಾ ಸರ್? ಇದು ಬೈಬ್ಯಾಕ್ ಬಿಸ್ನೆಸ್ ಯಾವ ಥರ ಇದೆ, ಏನಿದೆ, ಇದು ಯಾವ ಮಷೀನ್, ಇದ್ರ ಬಗ್ಗೆ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಮಾಹಿತಿನ ಕೊಡಿ ಸರ್. ಖಂಡಿತ. ಯಾಕೆ ಅಂತಂದ್ರೆ ನೋಡಿ, ನಮ್ಮ ಹತ್ರ ಪೇಪರ್ ಪ್ಲೇಟ್ ಮಷಿನ್ಸ್ ಇದು ಇದೆ, ಅವು ಇದಾವೆ. ಆಗ ರೊಟ್ಟಿ ಮಷಿನ್ ಇದೆ, ಅಗರಬತ್ತಿ ಇದೆ, ಕರ್ಪೂರದ್ದಿದೆ, ಆಮೇಲೆ ಹತ್ತಿ ಬತ್ತಿದು, ಈ ಥರ ಎಲ್ಲ ಮಷಿನ್ಗಳಿದ್ವು. ಬಟ್ ಏನಿತ್ತು ಅಂತಂದ್ರೆ ಫಸ್ಟು ಭಾಳಷ್ಟು ಜನ ಮಾರ್ಕೆಟಿಂಗ್ ಮಾಡೋಕ್ಕಾಗ್ಲಿದ್ದಾನೆ ಪಾಪ ಸಾಕಷ್ಟು ಜನ ತೊಂದರೆಯಲ್ಲಿದ್ದರು. ಯಾಕೆಂತಂದ್ರೆ ಇವತ್ತು ಅವ್ರು ಬಿಸ್ನೆಸ್ ಮಾಡ್ಕೋಬೇಕು ಅಂತಂದ್ರೆ ಹೆಣ್ಮಕ್ಳಿಗೆ ಅಥವಾ ಮಹಿಳೆಯರಿಗೆ ತುಂಬಾ ಸಮಸ್ಯೆ. ಗಂಡ್ಮಕ್ಳಾದ್ರೆ ಹೇಗಾದ್ರೂ ಮಾಡ್ಕೊಳ್ತಾರೆ. ಬಟ್ ನಾವೇನು ವಿಚಾರ ಮಾಡಿದ್ವಿ, ಈ ಒಂದ್ ಸ್ವಲ್ಪ ಏನಾರ ಅಪ್ಗ್ರೇಡ್ ಮಾಡೋಣ, ಅಪ್ಡೇಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಈಗ ಹೊಸದಾಗಿ ಒಂದು ಒಳ್ಳೆ ಸುದ್ದಿ ತಗೊಂಡ್ಬಂದಿದ್ವಿ ಕರ್ನಾಟಕ ಜನತೆಗೆ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಪಾಪ ಮಹಿಳೆಯರಿಗೆ ತುಂಬಾ ಮಾರ್ಕೆಟಿಂಗ್ ಸಮಸ್ಯೆ ತುಂಬಾ ಇದೆ. ಆ ನಿಟ್ಟಿನಲ್ಲಿ ಆ ಉದ್ದೇಶದಿಂದ ನಾವೇನು ವಿಚಾರ ಮಾಡಿದ್ವಿ, ಆಯುಷ್ ಎಂಟರ್ಪ್ರೈಸಸ್ ವತಿಯಿಂದ ಬೈಬ್ಯಾಕ್ ಬಿಸ್ನೆಸ್ ಸ್ಟಾರ್ಟ್ ಕೊಡೋಣ, ಒಂದು ಉದ್ಯೋಗ, ಸ್ವಯಂ ಉದ್ಯೋಗ ಪ್ರಾರಂಭಿಸೋಣ, ಒಂದು ಗುಡಿ ಕೈಗಾರಿಕೆ ಗೃಹೋದ್ಯಮ ಒಂದು ಅಡಿಯಲ್ಲಿ ಏನಾದರೂ ಮಾಡೋದ್ರಾಯ್ತು ಅಂತಂದು ಆ ನಿಟ್ಟಿನಲ್ಲಿ ಲಾಂಗ್ ಕಾಟನ್ ವೀಕ್ ಮಿಷನ್ ಅಂದ್ರೆ ಹತ್ತಿ ಬತ್ತಿ ಮಿಷನ್ ನ ತಗೊಂಡ್ಬಂದಿದ್ದೀವಿ. ಹತ್ತಿ ಬತ್ತಿದು ಅದು ಮಿಷನ್ ಬಂದ್ಬಿಟ್ಟು ಕಸ್ಟಮರ್ ಕೊಡೋದಷ್ಟೇ ಅಲ್ದೇನೆ, ಅವ್ರು ಬೇಕು ಅಂದ್ರೆ ಮಾರ್ಕೆಟಿಂಗು ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಬೈಬ್ಯಾಕ್ ರಿಟರ್ನ್, ಬೈಬ್ಯಾಕ್ ಪಾಲಿಸಿ ಅಂದ್ರೆ ಏನು ಅಂದ್ರೆ, ಅವ್ರು ಮಾಡಿದ ಪ್ರಾಡಕ್ಟ್ ಅನ್ನ ರಾ ಮಟೀರಿಯಲ್ ಕೊಟ್ಟಿರ್ತೀವಲ್ಲ, ಅವ್ರು ಮಾಡಿದ ಪ್ರಾಡಕ್ಟ್ ಅನ್ನ ನಾವು ರಿಟರ್ನ್ ತಿರ್ಗಾ ವಾಪಸ್ ತಗೊಳ್ತೀವಿ. ಬೈಬ್ಯಾಕ್ ಇರುತ್ತೆ. ಯಾಕಂತೇಳಿ ತುಂಬಾ ಜನ ಕೇಳ್ತಾ ಇದಾರೆ, ಬೈಬ್ಯಾಕ್ ಇದೆಯಾ. ತುಂಬಾ ಜನಕ್ಕೆ ಮಾರ್ಕೆಟಿಂಗ್ ಮಾಡೋದು ಸಮಸ್ಯೆ ಇದೆ. ಹೆಣ್ಮಕ್ಳು ಹೊರಗಡೆ ಹೋಗಕ್ ಕೆಲಸ ಆಗಲ್ಲ,
ಹೌದು, ಮತ್ತೆ ಆಗಲ್ಲ. ಬೈಬ್ಯಾಕ್ ಇತ್ತಂದ್ರೆ ಮನೆಯಲ್ಲೂ ಅವ್ರಿಗೆ easy ಎಷ್ಟೋ ಆಗತ್ತೆ. ಹೆಣ್ಮಕ್ಳಿಗೆ ಹೊರಗಡೆ ಕಳ್ಸಕ್ಕೆ ಪುರುಷರು ಇಷ್ಟಪಡಲ್ಲ. ಹೌದು ಆ ಸರ್. ಆ ಒಂದು ನಿಟ್ಟಿನಲ್ಲಿ ಅವ್ರಿಗೊಂದು ಹ್ಮ್. ಅನುಕೂಲ ಆಗ್ಲಿ, ಒಂದು ಒಳ್ಳೆ ಇದರಿಂದ ದುಡ್ಕೊಳ್ಳಿ, ಅವರು ಕೂಡ ಸ್ವಯಂ ಉದ್ಯೋಗಿ ಆಗ್ಲಿ ಅಂತ ನಂದು ಹಾ ಈ ಸರ್. ಕಾರಣದಿಂದ ಬೈಬ್ಯಾಕ್ ಸಿಸ್ಟಮ್ ನ ತಗೊಂಡ್ಬಂದಿದೀವಿ. ಬೈಬ್ಯಾಕ್ ನ ಸಿಸ್ಟಮ್ ಹೌದು, ತಗೊಂಡ್ಬಂದಿದ್ದೀರಾ? ಹೌದು. ಓಕೆ ಸರ್. ಇದು ಬೈಬ್ಯಾಕ್ ಬಿಸ್ನೆಸ್ ನೀವು ಈಗ ಏನ್ ಇದಕ್ಕೆ ಅಗ್ರಿಮೆಂಟ್ ಇರುತ್ತೆ, ಏನಿರುತ್ತೆ, ಯಾವ ತರ ಸರ್ ಇದು? ಹೌದು, ಬೈಬ್ಯಾಕ್ ಬಿಸ್ನೆಸ್ ನಲ್ಲಿ ನಾವು ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ಹಾ ಒಂದ್ ಸರ್. ವರ್ಷ ಬೇಕು ಅಂದ್ರೆ 1 ವರ್ಷ, 2 ವರ್ಷ, 5 ವರ್ಷ, ಅವ್ರು ಹಾ ಎಷ್ಟು ವರ್ಷ ಕೇಳಿದ್ರೆ ಅಷ್ಟು ವರ್ಷ ನಾವು ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ಅಗ್ರಿಮೆಂಟ್ ಹೌದು, ಮಾಡ್ಕೊಡ್ತೀರಾ ಸರ್? ಅಗ್ರಿಮೆಂಟ್ ಮಾಡ್ಕೊಡ್ತೀವಿ. ಓಕೆ. ಮಷಿನ್ ನಾವು ಕೊಡ್ತೀವಿ, ರಾ ಮಟೀರಿಯಲ್ ನಾವು ಕೊಡ್ತೀವಿ. ಹಾ ಅವ್ರು ಸರ್. ಮಾಡಿದ ಪ್ರಾಡಕ್ಟ್ ನಾವು ಹೇಳ್ತೀವಿ ಹಾ ಯಾವ ತರ ಸರ್. ಮಾಡ್ಬೇಕು ಏನು ಅಂತಂದು ಎಲ್ಲ ತೋರಿಸ್ಕೊಡ್ತೀವಿ. ಹಾ. ಆ ತರ ತೋರಿಸ್ಕೊಟ್ಟು ಆ ತರ ತಗೊಂಡ್ಬಂದು ನಮ್ ಕಡೆ ಕೊಟ್ಟೆ ಅಂತಂದ್ರೆ ಹಾ ಸರ್. ಬೈಬ್ಯಾಕ್ ಅಂದ್ರೆ ಅವ್ರಿಗೆ ನಾವೆಲ್ಲ ಸಿಸ್ಟಮ್ ನಲ್ಲಿ ನಾವು ಮಾಡ್ಕೊಡ್ತೀವಿ. ಓಕೆ. ಯಾಕಂದ್ರೆ ಯಾವ ತರ ರೆಡಿ ಮಾಡ್ಬೇಕು, ಏನ್ ಮಾಡ್ಬೇಕು ಅದೆಲ್ಲ ಮಾಹಿತಿ ನೀವು ಹೌದು, ಕೊಡ್ತೀರಾ ಸರ್? ಪ್ರತಿಯೊಂದನ್ನು ನಮ್ಮ ಇವರು ಮೇಡಮ್ ಅವ್ರು ತೋರಿಸ್ತಾರೆ ಹಾ ಯಾವ ಸರ್. ತರ ಮಾಡ್ಬೇಕು ಏನು ಅಂತಂದು ಮಷಿನ್ ನಲ್ಲಿ. ಹ್ಮ್. ಅದನ್ನ ಆ ತರ ಮಾಡಿ ಕರೆಕ್ಟ್ ಆ ತರ ಇದನ್ನ ಮಾಡ್ಕೊಟ್ಟಾಗ ನಾವು ಬೈಬ್ಯಾಕ್ ಅನ್ನ ತಗೊಳ್ತೀವಿ ಅಗ್ರಿಮೆಂಟ್. ಓಕೆ. ಯಾಕಂದ್ರೆ ಈಗ ಇದಕ್ಕೆ ಫುಲ್ ಫ್ರೀ ಆಗಿ ಟ್ರೈನಿಂಗ್ ಇರುತ್ತೆ, ಏನು ಇದಕ್ಕೆ ಚಾರ್ಜ್ ಏನಾದ್ರು ಇರುತ್ತೆ ಸರ್? ಇಲ್ಲ ಇಲ್ಲ ಇಲ್ಲ, ಯಾವ್ದು ಚಾರ್ಜ್ ಏನೇ ಇರಲ್ಲ, ಉಚಿತವಾಗಿರುತ್ತೆ. ಮಾಹಿತಿ ಉಚಿತವಾಗಿರುತ್ತೆ, ಟ್ರೈನಿಂಗ್ ಉಚಿತವಾಗಿರುತ್ತೆ. ಆಮೇಲೆ ಇನ್ನೊಂದು ಇದಕ್ಕೆ ಟ್ರೈನಿಂಗ್ ಅಂತಂದ್ರೆ ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ, ಹಾ ತುಂಬಾ ಸರ್. ಈಸಿ ಇದೆ. ಈಗ ಹ್ಮ್. ಫಾರ್ ಎಕ್ಸಾಂಪಲ್ ಸಣ್ಣ ಮಕ್ಕಳು ಅಕಸ್ಮಾತ್ ನೋಡ್ಕೊಂಡೆ ಅಂದ್ರೆ ಹಾ. ಅವರು ಕೂಡ ಈಸಿಯಾಗಿ ಮಾಡ್ಕೊಳೋ ಅಂತದ್ದು. ಓಕೆ. ಕೇವಲ ಬಾಳ ಅಂತಂದ್ರೆ ಒಂದು 5 ರಿಂದ 10 ನಿಮಿಷದಲ್ಲಿ ಕಲ್ತ್ ಬಿಡ್ತಾರೆ. ಓಕೆ. ಅಷ್ಟು ಟ್ರೈನಿಂಗ್ ಇರುತ್ತೆ? ಏನು ಹೌದು. ಒಂದ್ ತಾಸು ಅರ್ಧ ತಾಸು ಒಳಗೆ ಟ್ರೈನಿಂಗ್ ಮುಗಿತೈತೆ ಸರ್ ಇದು? ಹೌದೌದು, ಅರ್ಧ ತಾಸಿಗಿಂತನೂ ಕಡಿಮೆನೆ ಅನ್ಕೊಳ್ಳಿ. ಕಡಿಮೆ. ಅರ್ಧ ಓಕೆ, ತಾಸಿಗಿಂತನೂ ಓಕೆ. ಕಡಿಮೆನೆ ಇರುತ್ತೆ. ಹಾ ಆಮೇಲೆ ಸರ್. ಇದಕ್ಕೆ ಯಾವುದೇ ಸ್ಕಿಲ್ ಬೇಕಾಗಿಲ್ಲ, ಯಾವುದೇ ಹಾ ಸರ್. ಎಜುಕೇಶನ್ ಬೇಕಾಗಿಲ್ಲ, ಯಾವುದೇ ವಿದ್ಯಾರ್ಥಿ ಬೇಕಾಗಿಲ್ಲ. ಹಾ ಅದೇ ಸರ್. ಹೇಳಿದ್ವಲ್ಲ ಆಗಲೇ, ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರು, ಪುರುಷರು, ಮಹಿಳೆಯರು ಈಸಿಯಾಗಿ ಯಾರು ಬೇಕಾದ್ರೂ ಮನೆಯಲ್ಲಿ ತಮ್ಮ ಬಿಡುವಿನ ವೇಳೆಯಲ್ಲಿ ಹಾ ಫ್ರೀ ಸರ್. ಇದ್ದಾಗ ಹಾ ತಮ್ಮೆಲ್ಲ ಸರ್. ಕೆಲಸ ಮಾಡ್ಕೊಂಡು ಮನೆಯಲ್ಲೇ ಕುತ್ಕೊಂಡು ಬಿಡುವಿನಲ್ಲಿ ವೇಳೆಯಲ್ಲಿ ಫ್ರೀ ಇದ್ದಾಗ ಮಾಡ್ಕೊಂಡು ಹೋಗುವಂತದ್ದು ತುಂಬಾ ಮಾಡ್ಕೊಂಡು ಈಸಿ ಹೋಗಿ ಇದೆ. ಬಿಸ್ನೆಸ್ ಸರ್. ಹೌದು. ಓಕೆ, ಓಕೆ. ಯಾಕಂದ್ರೆ ಇದಕ್ಕ ಏನಾರ ನಾವು ಹೊತ್ಕೊಂಡ್ ಹೋಗ್ಬೇಕು ಆ ತರ ಏನು ಇರಲ್ಲ. ಏನೇನು ಇಲ್ಲ, ಸಿಂಪಲ್ ಏನಿಲ್ಲ. ಆಗಿ ಮನೆಯಲ್ಲೇ ಕುಂತು ಏನ್ ರಾಟಿ ಗಿಟಿ ಯಾವ ತರ ಹೊಲಿತೀವಿ ಆ ತರ ಸಿಂಪಲ್ ಆಗಿ ಮಾಡ್ಬೋದು ಸರ್. ರಾಟಿ ಹೊಲಿಯೋದಕ್ಕಿಂತನೂ ಇನ್ನೂ ಸಿಂಪಲ್ ಇದೆ. ಇನ್ನೂ ಸಿಂಪಲ್ ಸ್ಟಿಚ್ ಇದೆ ಮಾಡೋದಕ್ಕಿಂತನೂ ವೆರಿ ಸಿಂಪಲ್ ಇದು. ಓಕೆ, ಓಕೆ ಹಾ. ಸರ್. ಸರ್, ಈಗ ಇದು ಮಷಿನ್ದಾಗ ನಾವು ಒಂದ್ ತಾಸು ಇಲ್ಲ ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ಬೋದು ಸರ್? ಎಷ್ಟು ಕೆಜಿನ ನಾವು ರೆಡಿ ಮಾಡ್ಬೋದು? ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್. ಖಂಡಿತ. ಏನಾಗುತ್ತೆ ಅಂತಂದ್ರೆ ಈಗ ನೋಡಿ, ಇದು ಒಂಥರ ಹೊಸ ಉದ್ಯೋಗ. ಹಾ ಸರ್. ಉದ್ಯೋಗ ಅವರಿಗೆಲ್ಲ ಕಸ್ಟಮರ್ಗೆ. ಯಾಕಂದ್ರೆ ಇಲ್ಲಿವರೆಗೂ ನಾವು ಪೇಪರ್ ಪ್ಲೇಟ್ ಎಲ್ಲದನ್ನು ನಾವು ಕೊಡ್ತಾ ಇದ್ವಿ. ಹಾ ಇದು ಸರ್. ಒಂದು ಹೊಸ ಕಾನ್ಸೆಪ್ಟ್ ತಗೊಂಬಂದಿರೋದ್ರಿಂದ ಹಾ ಸರ್. ಸ್ಟಾರ್ಟಿಂಗ್ 5-10 ನಿಮಿಷದಲ್ಲೇ ಟ್ರೈನಿಂಗ್ ಆಗುತ್ತೆ. ಬಹಳ ಹಾ ತುಂಬಾ ಸರ್. ಈಸಿ ಇದೆ ಮಾಡೋದು. ಹಾ ಬಟ್ ಸರ್. ಏನಾಗುತ್ತೆ, ಪ್ರಾಕ್ಟೀಸ್ ಬೇಕು. ಕಸ್ಟಮರ್ ಡಿಪೆಂಡ್ ಅಪಾನ್ ಕಸ್ಟಮರ್ ಅವರು ಯಾವ ತರ ಎಷ್ಟು ತಮ್ಮ ಬಿಡುವಿನ ವೇಳೆಯಲ್ಲಿ ತಮ್ಮ ಇದನ್ನ ಕೆಲಸಕ್ಕೆ ಇದನ್ನ ಕಾನ್ಸಂಟ್ರೇಟ್ ಮಾಡಿ ಇದರನ್ನೇ ಡೆಡಿಕೇಶನ್ ಮಾಡ್ಕೊಡ್ತೀನಿ, ಇದನ್ನೇ ನಾನು ಫುಲ್ ಟೈಮ್ ನಾನು ಇದು ಮಾಡ್ತೀನಿ ಅಂತಂದ್ರೆ ಹಾ ಸರ್. ಪ್ರಾಕ್ಟೀಸ್ ಆಗ್ತಾ 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 ದಿನಕ್ಕೆ ಹ್ಮ್. 1 ಕೆಜಿಯಿಂದ 2 ಕೆಜಿ ಆ ತರ ಆರಾಮ್ಸೆ ಮಾಡ್ಕೋಬಹುದು ಹೋಗ್ಬೋದು. ಹಾ ಬಟ್ ಸರ್. ಡಿಪೆಂಡ್ ಅಪಾನ್ ಪ್ರಾಕ್ಟೀಸ್. ಪ್ರಾಕ್ಟೀಸ್. ಆಮೇಲೆ ಈ ಮಷೀನ್ ಅಲ್ಲಿ ಹಾ. ಒಬ್ರು ಕೂಡ ಕೆಲಸ ಮಾಡ್ಬೋದು, ಇಬ್ರು ಮಾಡ್ಬೋದು, 3 ಜನ ಸೇರಿ ಕೂಡ ಮಾಡ್ಬೋದು ಇದೇ ಓಕೆ. ಮಷೀನ್ ಅಲ್ಲಿ. ಇದ ಒಂದೇ ಮಷಿನ್? ಹೌದು, ಸಿಂಗಲ್ ಮಷೀನ್ ಅಲ್ಲೇ ಹಾ ಸರ್. ಒಬ್ರು ಕೂಡ ಮಾಡ್ಬೋದು, ಇಬ್ರು ಕೂಡ ಮಾಡ್ಬೋದು, 3 ಜನ ಸೇರಿ ಕೂಡ ಕೆಲಸ ಮಾಡ್ಬೋದು. ಓಕೆ, ಓಕೆ. ಯಾಕಂದ್ರೆ ಇದಕ್ಕೆ ಏನ ಒಬ್ಬರ ಕುಂದಿರ್ಬೇಕು ಆ ತರ ಏನಿಲ್ಲ? ಇಲ್ಲ ಇಲ್ಲ ಇಲ್ಲ, 3 ಮಂದಿ 4 ಮಂದಿ ಕೂಡಿನೂ ಕೆಲಸ ಮಾಡ್ಬೋದು ಆರಾಮ್ಸೆ ಸರ್, ಮಾಡ್ಬೋದು ಆರಾಮಾಗಿ. ಸರ್, ಆರಾಮ್ಸೆ ಮಾಡ್ಬೋದು. ಓಕೆ, ಓಕೆ. ಅದು ಯಾವ ತರ ಇದೆ ಸ್ನೇಹಿತರೆ, ಅದನ್ನ ನೋಡ್ಕೊಳ್ಳೋಣ ಯಾವ ತರ ಮಾಡ್ಬೋದು ಅಂತ ಹೇಳಿ. ಆಮೇಲೆ ಮನೆ ಕರೆಂಟ್ಗೆ ನಡೆಯುತ್ತೆ. ಇದಕ್ಕೆ ಹಾ. ಯಾರು ಲೈಸೆನ್ಸ್ ಬೇಕಾಗಿಲ್ಲ, ಯಾವ ಒಂದು ಇದನ್ನು ಬೇಕಾಗಿಲ್ಲ, ಹಾ ಯಾರ ಸರ್. ಪರ್ಮಿಷನ್ ಬೇಕಾಗಿಲ್ಲ. ಯಾಕಂದ್ರೆ ಹಾ. ಗುಡಿ ಕೈಗಾರಿಕೆ ಗೃಹೋದ್ಯಮದಲ್ಲಿ ಇದು ರೆಡಿ ಆಗ್ತಕ್ಕಂಥದ್ದು. ಮೇಕ್ ಹಾ ಇನ್ ಸರ್. ಇಂಡಿಯಾ, ಸ್ಟಾರ್ಟ್ಅಪ್ ಇನ್ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿರೋದು ಇದನ್ನ. ಓಕೆ. ಹಾಗಾಗಿ ಮನೆಯಲ್ಲೇ ಈಸಿಯಾಗಿ ಮನೆ ಕರೆಂಟ್ಗೆ ಮಾಡ್ಕೊಂಡು ಹೋಗುವಂಥದ್ದು. ಮನೆ ಕರೆಂಟ್ಲಿಂದ ಹೌದು, ಮಾಡ್ಕೊಂಡು ಹೌದು, ಹೋಗ್ಬೋದು ಹೌದು. ಸರ್. ಓಕೆ. ಸರ್, ಈಗ ಇದು ಮಷಿನ್ ಯಾವ ತರ ಆಪರೇಟ್ ಆಗುತ್ತೆ, ಯಾವ ತರ ಹತ್ತಿ ಬತ್ತಿನ ರೆಡಿ ಆಗುತ್ತೆ, ಅದ್ರ ಸ್ವಲ್ಪ ನಮ್ಮ ತಿಳಿಸ್ಕೊಡ್ತೀರಾ ಸರ್? ಖಂಡಿತ, ಬನ್ನಿ ತೋರ್ಸೋಣ. ನೋಡಿ, ಇದೇ ಲಾಂಗ್ ಕಾಟನ್ ವಿಕ್ ಮಷೀನ್, ಅಂದ್ರೆ ಹತ್ತಿ ಬತ್ತಿ ಮಷೀನ್ ಹಾ ಸರ್. ನಾವು ಕಸ್ಟಮರ್ಗೆ ಇದು ಮಾಡೋದು. ಇದು ಓಕೆ ಸರ್. ಪವರ್ ಬಟನ್, ಹಾ ಸರ್. ಕೇವಲ ಮನೆ ಕರೆಂಟ್ ಇಂದಾನೆ ಯೂಸ್ ಮಾಡುವಂತದ್ದು. ಹಾ ಸರ್. ಇದು ಪವರ್ ಬಟನ್. ಹಾ ಸರ್. ಆಮೇಲೆ ಇನ್ನೊಂದು ಪ್ಲಸ್ ಏನು ಅಂದ್ರೆ ಕೂಲಿಂಗ್ ಇರುತ್ತೆ. ಹಾ ಇಲ್ಲಿ ಸರ್. ಆಟೋಮೆಟಿಕ್ ನೀವು ಸೆಟ್ ಮಾಡ್ಕೋಬಹುದು ಎಷ್ಟು ಬೇಕು ಅಂತ ನಂದು. ಹಾ ಅದನ್ನೆಲ್ಲ ನಾವು ಟ್ರೈನಿಂಗ್ ನಲ್ಲಿ ಹೇಳ್ಕೊಡ್ತೀವಿ. ಓಕೆ, ಬಹಳ ಓಕೆ ಸರ್. ಸಿಂಪಲ್ ಇದೆ. ಹಾ ಸರ್. ಆಮೇಲೆ ಇನ್ನೊಂದು ಪ್ಲಸ್ ಏನು ಅಂತಂದ್ರೆ ಇದು ರೆಡಿ ಮಾಡಿದ್ಮೇಲೆ ಹಾ ಸರ್. ಸೀಲಿಂಗ್ ಕೂಡ ಇದ್ರಲ್ಲೇ ಮಾಡಬಹುದು. ಅಂದ್ರೆ ಪ್ಯಾಕಿಂಗ್ ಅಂತ ಕರಿತೀವಲ್ಲ, ಪ್ಯಾಕಿಂಗ್ ಪ್ಯಾಕಿಂಗ್ ಕೂಡ ಇದ್ರಲ್ಲೇ ನಾವು ರೆಡಿ ಮಾಡಬಹುದು ಇದೇ ಮಷೀನ್ ಅಲ್ಲೇ. ಹಾ, ಈಗ ಹಾ ಪವರ್ ಸರ್. ಆನ್ ಆಗಿದೆ. ಆಮೇಲೆ ಇದು ಓಕೆ. ಕಂಟ್ರೋಲರ್ ಸ್ಪೀಡು. ಹಾ ಸರ್. ನಮಗೆ ಬೇಕು ಅಂತಂದ್ರೆ ಕಡಿಮೆ, ಫಾಸ್ಟ್ ಬೇಕು ಅಂದ್ರೆ ಫಾಸ್ಟ್ ಓಕೆ, ಇಟ್ಕೋಬಹುದು. ಓಕೆ. ಇದು ಸ್ಲೋ ಫಾಸ್ಟ್ ಎಲ್ಲ ಇದ್ರಾಗ ಹೌದೌದು, ಮಾಡ್ಕೋಬಹುದು ಸರ್ ಕಂಟ್ರೋಲ್ ನಾವು. ಇಂದ ಮಾಡ್ಕೋಬಹುದು. ಓಕೆ, ನೋಡಿ, ಓಕೆ ಸರ್. ಫಾಸ್ಟ್ ಆಯ್ತು. ಹಾ ನಮ್ಗೆ ಸರ್. ಯಾವ ಬೇಕಾದ್ರೆ ನಾವು ಮಾಡ್ಕೋಬಹುದು. ಎಷ್ಟು ಬೇಕಷ್ಟು ಇಟ್ಕೊಂಡು ಮಾಡ್ಕೋಬಹುದು ಕಸ್ಟಮರ್ ತಮ್ಮ ಮನೆಯಲ್ಲೇ. ಹಾ, ಹಾ ಪ್ರಾಕ್ಟೀಸ್ ಸರ್. ಆಗ್ತಾ ಆಗ್ತಾ ಹೋದಂಗೆ ಸ್ಪೀಡ್ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಸ್ಪೀಡ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ತುಂಬಾ ಓಕೆ ಈಸಿ ಸರ್. ಇದೆ ಆಪರೇಟಿಂಗ್. ಆ ತರ ಆಪರೇಟಿಂಗ್ ಹಾ. ಮಾಡ್ಬೋದು ಸರ್. ಈಗ ಓಕೆ. ತೋರಿಸ್ಕೊಡ್ತಾರೆ ನಮ್ಮ ಇವರೆಲ್ಲ ಸ್ಟಾಫ್ಗಳೆಲ್ಲ ಹಾ ತೋರಿಸಿ. ಸರ್. ಇದು ಈ ತರ ಹತ್ತಿ ಯಾವ ತರ ಕಟ್ ಮಾಡ್ಕೋಬೇಕು ಸರ್? ಇದು ಸೈಜ್ ಇರುತ್ತೆ ಏನು ಡೈರೆಕ್ಟ್ ಆಗಿ ನಾವು? ಇಲ್ಲ, ಸೈಜ್ ಇರುತ್ತೆ ಈ ತರ.
4 ಅಥವಾ 5 ಇಂಚು ಕಟ್ ಮಾಡ್ಕೋಬೇಕು. 4ರಿಂದ 5 ಇಂಚು ಸಾಕಾಗುತ್ತೆ ನಮಗೆ ಕೊಟ್ರೆ. ಸರ್. ಇಷ್ಟು ಸಾಕು. ಕೈಯಲ್ಲಿ ಹಿಡ್ಕೊಂಡ ಅಂದ್ರೆ ಇಷ್ಟು ಒಂದ್ 4 ಇಂಚು ಬರಬೇಕು. ಈ ತರ ಬಂದಿದೆ ನೋಡಿ, 4 ಅಥವಾ 5 ಇಂಚು ಈ ತರ ಬರಬೇಕು. ಓಕೆ. ಈ ತರ ಬಂದಾಗ ಇದನ್ನ ನಾವು ಬೈಬೇಕಂತ ಹೇಳಿದಾಗ ನಾವು ಇದನ್ನ ವಾಪಸ್ ತಗೊಳ್ತೀವಿ ಈ ತರ. ಓಕೆ ಓಕೆ ಸರ್. ಆಮೇಲೆ ಇದು ಇದರಲ್ಲಿ ಕಟ್ ಮಾಡಿ ಹಾಕ್ಬೇಕು. ಹೌದು ಹೌದು. ಈ ತರ ನಾವು ಲಾಂಗ್ ಕಾಟನ್ ಇದನ್ನೇ ಕೊಡ್ತೀವಿ ಪೂರಾ. ಈ ತರ ಕಾಟನ್ ಇರುತ್ತೆ. ಹೌದು ಹೌದು, ಆ ತರ ಇರುತ್ತೆ. ಓಕೆ ಓಕೆ. ಆ ತರ ನಾವು ಬಿಡಿಸ್ಕೊಂಡು 4ರಿಂದ 5 ಇಂಚು ಅಷ್ಟೇ ಬೇಕಾಗಿರುತ್ತೆ ನಮಗೆ. ಓಕೆ ಓಕೆ. ಯಾವ ತರ ಹಾಕ್ಬೇಕು ಸರ್ ಅದೊಂದು ತೋರಿಸ್ತೀನಿ ನಮ್ಮ ವ್ಯೂವರ್ಸ್ಗೆ. ಸಿಂಪಲ್ ಇದೆ, ತುಂಬಾ ಸಿಂಪಲ್ ಇದೆ ನೋಡಿ. ಓಕೆ ಓಕೆ. ಈ ತರ ಎಲ್ಲ ಮಾಡಿನೂ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ಇಲ್ಲೇನು ನಿಮ್ಗೆ ಬರ್ತಾ ಇದೆ ನೋಡ್ಕೋಬಹುದು. ಈ ತರ ಏನಿದೆಲ್ಲ ನಿಮ್ಗೆ ಈ ತರ ಬತ್ತಿನ ರೆಡಿಯಾಗಿ ಬರುತ್ತೆ ಇದು. ಓಕೆ ಸರ್, ಈ ತರ ರೆಡಿಯಾಗಿ ಬರುತ್ತೆ ಇದು. ಈಸಿಯಾಗಿ ಆರಾಮಾಗೇನು ಮನೆಯಲ್ಲಿ ಕುಂತು ಈ ಬಿಸ್ನೆಸ್ ನ ಮಾಡ್ಬೋದು. ಈಸಿಯಾಗಿ ಇದೆ, ಏನು ಇದರಲ್ಲಿ ನಿಮ್ಗೆ ದೊಡ್ಡ ಸೈನ್ಸ್ ಏನಿಲ್ಲ, ರಾಕೆಟ್ ಸೈನ್ಸ್ ಆ ಥರ ಇಲ್ಲ. ಈಸಿಯಾಗಿ ಮನೆಯಲ್ಲಿ ಕುಂತ ಮಾಡ್ಬೋದು. ಅದ್ರಾಗ ನಿಮ್ಗೆ ಜೊತೆಯಲ್ಲಿ ಮತ್ತೆ ಬೈಬ್ಯಾಕು ಇದೆ ಸ್ನೇಹಿತರೆ, ಬೈಬ್ಯಾಕು ಇದೆ. ಬೈಬ್ಯಾಕ್ ಬಗ್ಗೆ ನಿಮ್ಗೆಲ್ಲ ಮಾಹಿತಿ ಕೊಟ್ಟಿವಿ, ಇನ್ನೂ ಹೆಚ್ಚು ಮಾಹಿತಿ ತಗೊಳ್ಳೋಣ. ಓಕೆ ನೋಡಿ, ಮೊದಲೇ ಹೇಳಿದಾಗೆ ಇದನ್ನ ಒಬ್ರು ಅಥವಾ ಇಬ್ರು 3 ಜನ ಮನೆಯಲ್ಲಿ ಈಸಿಯಾಗಿ ಯಾರಾದ್ರೂ ಮಾಡ್ಕೊಂತ ಹೋಗ್ಬೋದು, ತುಂಬಾ ಈಸಿಯಾಗಿ. ಇಲ್ಲೆಲ್ಲ ನೋಡ್ಕೋಬಹುದು ಸ್ನೇಹಿತರೆ. ನಿಮ್ಗೆ ಸಿಂಗಲ್ ಆಗಿ ಬರ್ತಾ ಇದೆ, ಯಾಕಂದ್ರೆ 3 ಮಂದಿನೂ ಒಮ್ಮೆಗೆ ಹಾಕ್ತಾ ಇದಾರೆ. ಅಂದ್ರೆ ನಿಮ್ಗೆ ಸಿಂಗಲ್ ಆಗಿ ಇಲ್ಲೇ ಬರ್ತಾ ಇದೆ, ನೋಡ್ಕೋಬಹುದು. ಈ ತರ ನಿಮ್ಗೆ ರೆಡಿಯಾಗಿ ಬರುತ್ತೆ ಸ್ನೇಹಿತರೆ. ಇದು ಹತ್ತಿ ಬತ್ತಿದ ನಿಮ್ಗೆ ಈಸಿಯಾಗಿ ಬಿಸ್ನೆಸ್ ಇದೆ. ಮನೆಯಲ್ಲಿ ನೀವು ಆರಾಮಾಗಿ ಕುಂತು ಮಾಡ್ಬೋದು. 3 ಜನ 4 ಜನ ಎಲ್ಲಾರು ಏನಿದೆಲ್ಲ ಈ ತರ ಬಿಸ್ನೆಸ್ ನ ಮಾಡ್ಕೊಂಡ ನಿಮ್ಮ ಸ್ವಂತ ಬಿಸ್ನೆಸ್ ನ ಮಾಡ್ಕೋಬಹುದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ತರ ರೆಡಿಯಾಗಿ ಬರುತ್ತೆ. ಹಾ ಸರ್. ಇದನ್ನ ನಾವು ಹೇಳ್ತೀವಿ ಪ್ಯಾಕಿಂಗ್ ಯಾವ ತರ ಮಾಡ್ಕೊಡ್ಬೇಕು ಏನು ಅಂತಂದು ಇಲ್ಲಿ ಬಂದಾಗ ತೋರಿಸ್ಕೊಡ್ತೀವಿ. ಅದ್ರ ಪ್ರಕಾರ ಮಾಡ್ಕೊಂತ ಹೋದ್ರೆ ಮುಗಿದೋಯ್ತು. ಆಮೇಲೆ ಪ್ಯಾಕಿಂಗ್ ಕವರ್ಗೆ ಸೀಲಿಂಗ್ಗೆ ಸಪರೇಟ್ ಏನ್ ಮಾಡ್ಬೇಕು ಅಂತ ಏನಿಲ್ಲ, ಒಂದ್ರಲ್ಲೇ ಎಲ್ಲ ಬಂದ್ಬಿಡುತ್ತೆ. ಓಕೆ ಓಕೆ ಸರ್. ಮಷಿನ್ ಬಗ್ಗೆ ಎಲ್ಲ ನೀವು ಮಾಹಿತಿ ಕೊಡ್ತೀರಾ, ಎಲ್ಲ ಇದಾಗಿದೆ, ಯಾವ ತರ ಆಪರೇಟ್ ಆಗುತ್ತೆ, ಏನ್ ಮಾಡ್ಬೇಕು ಏನು ಎಲ್ಲ ತಿಳಿಸ್ಕೊಟ್ಟಿದ್ದೀರಾ ಸರ್. ಇದ್ರ ಪ್ರೈಸ್ ಒಂದು ಏನಿದೆ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ಮಾಹಿತಿನ ಕೊಡಿ ಸರ್. ಎಸ್, ಮೇನ್ ಆಕ್ಚುಲಿ ನಮ್ಮ ಗ್ರಾಹಕರಿಗೆ ಇದು ಒಂದು ಇಂಪಾರ್ಟೆಂಟ್ ಮೇನ್ ಪ್ರೈಸ್ ಇದು. ನೋಡಿ, ನಾವೇನು ನಮ್ಮ ಕರ್ನಾಟಕದ ಜನತೆಗೆ ಗ್ರಾಹಕರಿಗೆ ಅತಿ ಕಡಿಮೆ ಯೋಗ್ಯ ದರದಲ್ಲಿ ಕೊಡೋಣ ಅಂತಂದು ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಬೇರೆ ಕಂಪ್ನಿಗಳಿಗಿಂತ, ಬೇರೆ ಇಂಡಸ್ಟ್ರಿಗಳಿಗಿಂತ, ಬೇರೆ ಇದ್ರಗಿಂತನೂ ಅತಿ ಕಡಿಮೆ ದರದಲ್ಲಿ, ಅಂದ್ರೆ ಕೇವಲ 1 ಮಿಷನ್ ಅಲ್ಲಿ 2 ಮಿಷನ್ ಕೊಡ್ತಾ ಇದೀವಿ. ಕೇವಲ 60,000 ರೂಪಾಯಿಗೆ. 60,000ಕ್ಕೆ 1 ಮಿಷನ್ ಅಲ್ಲಿ 2 ಅಂತಂದ್ರೆ ಒಂದು ಇದರಲ್ಲಿ ಹತ್ತಿ ಬತ್ತಿ ಮಾಡ್ಕೊಳೋದು ಒಂದು, ಪ್ಲಸ್ ಸೀಲಿಂಗ್ ಅಂತ ಹೇಳಿದ್ವಿ, ಅಂದ್ರೆ ಪ್ಯಾಕಿಂಗ್. ನೀವು ಹತ್ತಿ ಬತ್ತಿದಷ್ಟೇ ನೀವು ಪ್ಯಾಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಒಂದೇ ಬರುತ್ತೆ ಅನ್ನೋಂಗಿಲ್ಲ. ಇದ್ರ ಜೊತೆಗೆ ಏನಾದ್ರು ಮನೆಯಲ್ಲಿ ತಾವು ಸ್ವಯಂ ಉದ್ಯೋಗ ಏನಾದ್ರು ನಮ್ ಗ್ರಾಹಕರು ಮಾಡ್ಕೊಳ್ತಿದ್ರೆ, ಕರ್ನಾಟಕ ಜನತೆ ಅಥವಾ ಯಾರಾದ್ರು ಸ್ವಯಂ ಉದ್ಯೋಗ ಅಂತಂದ್ರೆ ಮಸಾಲಾ ಪಾಕೆಟ್ ಇರ್ಬೋದು, ಮತ್ ಬೇರೆ ಯಾವ್ದು ಪಾಕೆಟ್ ಇರ್ಬೋದು, ಚಿಪ್ಸ್ ಈ ತರ ಪಾಕೆಟ್ಸ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಮತ್ತೆ ಬೇರೆ ಸೀಲಿಂಗ್ ಮಷಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದೇ ಮಷಿನ್ ಅಲ್ಲೇ ಈ ಹತ್ತಿ ಬತ್ತಿದು ಬಿಸ್ನೆಸ್ ಮಾಡ್ಕೋಬಹುದು, ಅವರು ಬೈಬ್ಯಾಕು ಕೊಡಬಹುದು, ಮಾರ್ಕೆಟಿಂಗು ಮಾಡ್ಕೋಬಹುದು. ಪ್ಲಸ್ ಸ್ವಯಂ ಉದ್ಯೋಗ ಅಂತಂದಾಗ ಬೇರೆ ಅವ್ರ ಮನೆಯಲ್ಲಿ ಏನಾದ್ರು ಸ್ವಂತ ಉದ್ಯೋಗಗಳನ್ನ ಮಾಡ್ಕೊಂಡಾಗ ಅದಕ್ಕೆ ಸೀಲಿಂಗ್ ಕೂಡ ಪ್ಯಾಕಿಂಗ್ ಕೂಡ ಅದರಲ್ಲೇ ಮಾಡ್ಕೋಬಹುದು. ಒಂದೇ ಮಷಿನ್ ದಲ್ಲಿ ಅವ್ರಿಗೆ 2 ಮಷಿನ್ ಸಿಗತ್ತೆ, ಬೆನಿಫಿಟ್ ಅವ್ರಿಗೆ. ಹೌದು. ಆಮೇಲೆ ಎಲ್ಲರಿಗಿಂತ ತುಂಬಾ ಅತಿ ಕಡಿಮೆ ದರದಲ್ಲಿ ನಾವು ಗ್ರಾಹಕರಿಗೆ ಕೊಡ್ತಾ ಇರೋದು, ಕೇವಲ 60,000 ರೂಪಾಯಿ ಬೆಲೆ ಬರುತ್ತೆ. ಓಕೆ ಸರ್. ಇನ್ನೊಂದು ಕ್ವಶನ್ ಸರ್ ನಮ್ದು ಸರ್. ಈಗ ಈ ಮಷೀನ್ಗೆ ಏನ್ ಲೋನ್ ಗಿನ್ ಸಬ್ಸಿಡಿ ಮತ್ತೆ ಏನ್ ಇರತ್ತೆ ಏನಿಲ್ಲ, ಬ್ಯಾಂಕ್ ಲೋನ್ ಆಗತ್ತೆ ಏನಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ. ಇಲ್ಲ, ಖಂಡಿತ. ಯಾಕಂದ್ರೆ ಗುಡಿ ಕೈಗಾರಿಕೆ ಗೃಹೋದ್ಯಮ ಅಂತಂದು ಇವೆಲ್ಲ ಬಂದಾಗ ಬ್ಯಾಂಕಿಂದ ಲೋನ್ ಫೆಸಿಲಿಟೀಸ್ ಯಾವತ್ತೂ ಇದ್ದೇ ಇರುತ್ತೆ ಸದಾ. ಆಮೇಲೆ ಸಬ್ಸಿಡಿನೂ ಇರುತ್ತೆ, ಬೇಕು ಅಂದ್ರೆ ಕ್ಯಾಶ್ ಕೊಟ್ಟು ತಗೊಂಡು ಹೋಗ್ಬೋದು. ಆಮೇಲೆ ಇನ್ನೊಂದು ಮಾಡ್ಬೋದು, ಈಗ ಇಲ್ಲಪ್ಪ ಬ್ಯಾಂಕಿಂದ ಲೋನ್ ನಮ್ಗೆ ಲೇಟ್ ಆಗುತ್ತೆ, 2 ತಿಂಗಳಾಗುತ್ತೆ, 3 ತಿಂಗಳಾಗುತ್ತೆ ಅಥವಾ 1.5 ತಿಂಗಳಾಗುತ್ತೆ ಅಂತಂದ್ರೆ ಫಸ್ಟ್ ಮಿಷನ್ ತಗೋಬಹುದು ನಮ್ಮ ಹತ್ರ. ಮಿಷನ್ ತಗೊಂಡ್ಬಿಟ್ಟು ಆಮೇಲೆ ಲೋನ್ ಕೂಡ ಮಾಡ್ಕೋಬಹುದು. ಆ ಫೆಸಿಲಿಟೀಸ್ ನಾವು ಮಾಡ್ಕೊಡ್ತೀವಿ. ಬ್ಯಾಂಕ್ ಮ್ಯಾನೇಜರ್ ಹತ್ರ ಕನ್ವರ್ಷನ್ ಆಗಿರ್ಬೋದು, ಅವ್ರ ಹತ್ರ ಕನ್ವಿನ್ಸ್ ಮಾಡೋದಾಗಿರ್ಬೋದು, ಅಥವಾ ಅವ್ರ ಕೊಟೇಶನ್ ಕೊಡೋದಾಗಿರ್ಬೋದು, ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಒದಗಿಸೋದಾಗಿರ್ಬೋದು, ಅದು ನಮ್ಮ ಕಂಪ್ನಿ ಕಡೆಯಿಂದ ಗ್ರಾಹಕರಿಗೆ ಎಲ್ಲ ಹೆಲ್ಪ್ ಸಿಗುತ್ತೆ ಪ್ರತಿಯೊಂದು. ಎಲ್ಲ ಇನ್ನು ಯಾವ ತರ ಲೋನ್ ಮಾಡ್ಬೇಕು, ಏನ್ ಮಾಡ್ಬೇಕು ಅದೆಲ್ಲ ನೀವು ಹೇಳ್ಕೊಡ್ತೀರಾ? ಹೌದು ಹೌದು. ಆಮೇಲೆ ಪ್ಲಸ್ ಇನ್ನೊಂದು ನಾಡಿನ ಜನತೆಗೆ ಇನ್ನೊಂದು ಖುಷಿ ವಿಷಯ, ಅಗರಬತ್ತಿದು ಕೂಡ ನಾವು ಬೈಬ್ಯಾಕ್ ತಗೊಳ್ತಾ ಇದೀವಿ. ಅಗರಬತ್ತಿ? ಹೌದು, ಅಗರಬತ್ತಿ ಮಿಷನ್ ಅದಕ್ಕೂ ಕೂಡ ಸಬ್ಸಿಡಿ ಸಿಗುತ್ತೆ. ಇದಕ್ಕಂತಂದಲ್ಲ, ಯಾವುದು ಹತ್ತಿ ಬತ್ತಿಗೆ ಅಂತಂದಲ್ಲ, ಪೇಪರ್ ಪ್ಲೇಟ್ ಇರ್ಬೋದು, ರೊಟ್ಟಿ ಮಿಷನ್ ಇರ್ಬೋದು, ಅಗರಬತ್ತಿ ಮಿಷನ್, ಕರ್ಪೂರದ್ದು, ಆಮೇಲೆ ಎಲ್ಲಾ ಮಿಷನ್ಗೂ ಕೂಡ ಲೋನ್ ಫೆಸಿಲಿಟೀಸ್ ಇದ್ದೇ ಇರುತ್ತೆ ಗೌರ್ಮೆಂಟ್ ಇಂದ. ಹೌದು, ಸಿಗುತ್ತೆ. ಎಲ್ಲ ಮಿಷನ್ ಸಿಗ್ತವೆ. ಬೈಬ್ಯಾಕ್ ಸ್ಟಾರ್ಟ್ ಮಾಡಿರೋದು ಈಗ
ಹತ್ತಿ ಬತ್ತಿದೊಂದು, ಅಗರಬತ್ತಿದೊಂದು. ಅಗರಬತ್ತಿದು ಒಂದು. ಹೌದು. ಓಕೆ ಓಕೆ. ಎರಡು ಎರಡು ಬೈಬ್ಯಾಕ್ ಬೈಬ್ಯಾಕ್ ಇರುತ್ತೆ ಸರ್. ಬೈಬ್ಯಾಕ್ ಇರುತ್ತೆ, ಬೈಬ್ಯಾಕ್ ಓಕೆ ಇರುತ್ತೆ. ಓಕೆ ಸರ್, ಇಷ್ಟೆಲ್ಲ ಮಾಹಿತಿ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ಯಾಕಂದ್ರೆ ನೀವು ನಿಮ್ಮ ಟೈಮ್ನ ತೆಗೆದ ಕ್ಯಾಸ ನಮ್ಮ ವ್ಯೂವರ್ಸ್ಗೆ ಇಷ್ಟೆಲ್ಲ ಮಾಹಿತಿನ ಕೊಟ್ಟಿದ್ದೀರಾ. ನಮ್ಮ ಏನು ವ್ಯೂವರ್ಸ್ ನೋಡ್ತಾ ಇದ್ದಾರಲ್ಲ, ಅವ್ರು ಡೈರೆಕ್ಟ್ ಆಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಡೈರೆಕ್ಟ್ ಆಗಿ ಇಲ್ಲಿ ವಿಸಿಟ್ ಮಾಡ್ತಾರೆ ಸರ್. ಖಂಡಿತ. ಚೆನ್ನಮ್ಮ ಸರ್ಕಲ್ ಇಂದ ಬಾಳ ಅಂತಂದ್ರೆ 50ರಿಂದ 100 ಹೆಜ್ಜೆ. ಈಸಿಯಾಗಿ ಯಾರಾದ್ರೂ ನಡ್ಕೊಂಡ್ ಬಂದ್ಬಿಡ್ಬೋದು. ಓಲ್ಡ್ ಹುಬ್ಳಿ ಅಂತಾರೆ, ಓಲ್ಡ್ ಹುಬ್ಳಿ ಅಂದ್ರೆ ಹಳೆ ಬಸ್ ಸ್ಟ್ಯಾಂಡ್. ಹಳೆ ಬಸ್ ಸ್ಟ್ಯಾಂಡ್ ಅಥವಾ ಚೆನ್ನಮ್ಮ ಸರ್ಕಲ್ ಬಂದೆ ಅಂದ್ರೆ 50ರಿಂದ 100 ಹೆಜ್ಜೆ. ಶಿಂದೆ ಕಾಂಪ್ಲೆಕ್ಸ್ ಅಲ್ಲಿ ಇದೆ ಇದು. ಯಾರಾದ್ರೂ ಬಹಳ ಈಸಿಯಾಗಿ ಬಂದು ಹೋಗ್ಬೋದು. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಹೃತ್ಪೂರ್ವಕ ಧನ್ಯವಾದ.